ಲೇ ವಿನಂತಿ, ಈಗ ಹಳೆ ವಿಷಯ ಯಾಕೆ? ಪಾಪ ನಮ್ಮಕ್ಕೆ ಆರ್ಟಿ ಸಂದಾಗಿಲ್ಲ ಅಂತ ಈ ಅರಮನೆಯಲ್ಲಿ ಸುಧಾರಿಸ್ಕೊಳಕ್ ಬಂದವ್ರೆ. ಅವ್ರಿಗೆ ನಾವ್ ಯಾವ್ದೇ ತೊಂದರೆ ಕೊಡ್ಬಾರ್ದಲ್ವೇ? ಅದಕ್ಕೆ ನೀವು ಆಚೆ ಕಡೆಯಿಂದ ಬರ್ತಿರೋ AC ಗಾಳಿನಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ಳಿ ಬಾರೆ. ಲೇ ಸಾವಿತ್ರಿ, ಕುತಂತ್ರ ಮಾಡಿ ಗೆದ್ಬಿಟ್ವಿ ಅಂತ ಸ್ಯಾನೆ ಖುಷಿಯಾಗಿದ್ದೀರಾ ಅಲ್ವೇ? ನಿನ್ ಮುಖದ ಮ್ಯಾಲಿರೋ ನಗ ಜಾಸ್ತಿ ದಿನ ಇರಕ್ಕಿಲ್ಲ ಸಾವಿತ್ರಿ. ಆದಷ್ಟು ಬೇಗ ಉತ್ತರ ಕೊಡ್ತೀನಿ. ಅದನ್ನ ನೋಡ್ಕೊಳ್ಳೋಣ ಬಿಡೋದ್ಕೆ. ನೋಡ್ದೇನವ ಏಟ್ ಕೊಬ್ಬರ್ ಉತ್ತರ ಕೊಟ್ಟೋಯ್ತಾವ್ರೆ. ಹೋಗ್ಲಿ ಬಿಡು ಚಿತ್ರ, ಇವತ್ತು ಟೇಮು ಅವ್ರ ಕಡೆ ಅದೇ, ನಾಳಿಕ್ ನಮ್ಮ ಕಡೆ ಬಂದೇ ಬರ್ತದೆ. ಆಗ ಇವ್ರ ಕೊಬ್ಬನ ಹೆಂಗ್ ಕರಗಿಸ್ತೀನಿ ನೋಡು. ಏನ್ರೇ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅಮ್ಮಮ್ಮ, ವಿದ್ಯಕ್ಕ ನಿಮ್ ತವ ಮಾತಾಡ್ಬೇಕು ಅಂತ ಬಂದವ್ರೆ. ಹೌದೇ? ತಕೊಳ್ಳಿ ಅಮ್ಮಮ್ಮ. ನನಗ್ಯಾಕೆ ದುಡ್ಡು ಕೊಡ್ತಾ ಇದ್ದಿ? ಅಮ್ಮಮ್ಮ, ನಾನು ಔಟ್ ಹೌಸಲ್ಲಿ ಇರಬೇಕು ಅಂದರೆ ಬಾಡಿಗೆ ಕೊಡ್ತೀನಿ ಅಂತವ ಅವತ್ತೇ ಹೇಳಿದ್ನಲ್ಲ, ಅದಕ್ಕೆ ಅದ್ರದ್ದು ಬಾಡಿಗೆ ಇದು. ಓಹೋ, ಏನೋ ಒಂದು 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟು ಬಾಡಿಗೆ ಕೊಡಕ್ ಬಂದಿದೀಯಾ? ಬಾಡಿಗೆನ? ನಿನಗೆ ಕೊಬ್ಬು ಹೆಚ್ಚಾಗ್ಬಿಟ್ಟಂಗದೆ ಕಣೆ. ಅಮ್ಮಮ್ಮ, ನೀವು ಏನು ಬೇಕಾದರೂ ನನ್ನ ಬೈರಿ, ಅದಕ್ಕೆ ನಿಮ್ಗೆ ಅಧಿಕಾರ ಅದೇ. ಆದರೆ ಈ ದುಡ್ಡನ್ನ ಮಾತ್ರ ಬೇಡ ಅಂತ ಹೇಳ್ಬೇಡಿ. ನಂಗೆ ಬೈಯೋ ಅಧಿಕಾರ ಇದೆ ಅಂದ್ಮ್ಯಾಕೆ ನಿಂಗೆ ಈ ಮನೆಯಲ್ಲಿರೋ ಹಕ್ಕು ಅಧಿಕಾರ ಇಲ್ಲ ಅಂತ ನೀನ್ ಯಾಕೆ ತಿಳ್ಕೊಂಡೆ? ಲೇ ಇದ್ಯಾ, ಇದು ನಿನ್ನ ಮನೆ ಕಣೆ, ಅದಕ್ಕೆ ನೀನ್ ಬಾಡಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ ಅಮ್ಮಮ್ಮ, ಮೊದಲು ಇದು ನನ್ನ ಅಟ್ಟಿ ಆಗಿತ್ತು, ಆದರೆ ಈಗಲ್ಲ. ಈಗ ನಾನು ನನ್ನ ಮಗಿಗೆ ತಂದೆ ಬೇಕು ಅನ್ನೋ ಕಾರಣಕ್ಕೆ ಕೋರ್ಟಲ್ಲಿ ಆದೇಶ ತಕೊಂಡು ಬಂದಿರೋ ಬ್ಯಾಡ್ದೇ ಇರೋ ಅತಿಥಿ ಆಟೆಯ ಅಲ್ವೇ? ಆ ಮನೆಯಲ್ಲಿ ನಿನ್ ಗಂಡನು ನಿನ್ ಜೊತೆಗೆ ಅವನೇ ತಾನೆ? ಅವರು ನನ್ನ ಗಂಡ ಆಗಿ ಇಲ್ಲ ನನ್ನ ಮಗಿಗೆ ತಂದೆ ಆಗಿ ಆ ಅಟ್ಟಿನಲ್ಲಿ ನನ್ನ ಕುಟೆ ಇಲ್ಲ ಅಮ್ಮಮ್ಮ. ಕೋರ್ಟ್ ಹೇಳಿರೋದಕ್ಕೆ ಇದರ ಆಟೆಯ ಜೊತೆಗೆ ನನ್ನಿಂದ ಏಟ್ ಬಿರ್ನೆ ಮುಕ್ತಿ ಸಿಗ್ತದೋ ಅಂತ ಕಾಯ್ತವ್ರೆ. ಅವ್ರಿನುವೆ ನನ್ನ ಹೊಟ್ಟೆನಲ್ಲಿರೋ ಮಗುಗೆ ತಂದೆ ಅಂತ ಒಪ್ಕೊಂಡಿಲ್ಲ ಅನ್ಮೇಕೆ ನಾನು ನನ್ನ ಸ್ವಾಭಿಮಾನನ ಬಿಟ್ಬಿಟ್ಟು ಆ ಅಟ್ಟಿನಲ್ಲಿ ಹೆಂಗಮ್ಮ ಬಾಡ್ಲಿ? ಯಾಕೆ ಯಾಕೆ ಹೆಂಗ್ ಮಾತಾಡ್ತಾ ಇದ್ದಿ? ನೀನ್ ಇನ್ನೂ ಈ ಮನೆ ಸೊಸೆ ಕಣೆ. ಸೊಸೆ ಅನ್ನೋ ಸಂಬಂಧನ ಕಳ್ಕೋಬೇಕು ಅಂತಾನೆ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರ ಮನಸ್ಸಿಂದ ನನ್ನನ್ನ ದೂರ ಮಾಡಿದ್ಬೇಕು. ನಾನು ಹೆಂಗ ಅನ್ಕೊಂಡ್ಲಿ ಅಮ್ಮಮ್ಮ? ನೀವೇನೋ ನನ್ನ ಮೇಲಿರೋ ಪಿರುತಿಯಿಂದ ಹಂಗೆ ಹೇಳಿದ್ರಿ, ಆದ್ರೆ ಹಂಗಿರೋದಕ್ಕೆ ನನ್ನ ಮನ್ಸಾಕ್ಸಿ ಒಪ್ಪಕ್ಕಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ ಅಮ್ಮಮ್ಮ. ಈ ಬಾಡಿಗೆ ದುಡ್ಡನ್ನ ನೀವು ತಕೊಂಡ್ರೆ ಮಾತ್ರ ನಾನು ಆ ಔಟ್ ಹೌಸಲ್ಲಿ ಇರ್ತೀನಿ. ಇಲ್ಲ ಅಂದ್ರೆ ಒತ್ತಾರೆನೇ ಇದ್ದು ನನ್ನ ಮಟ್ಟಿಗೆ ಹೋಗ್ಬೇಕಾಯ್ತದೆ. ತಗೋ ಚಂಪಾ, ಆಮೇಲೆ ಈ ದುಡ್ಡನ್ನ ನೀನೇ ಕೊಟ್ಬಿಡು. ತಕೋ. ಅಯ್ಯೋ ಗೌಡ್ರೆ, ನೀವ್ಯಾಕೆ ನನ್ನ ಕಾಲು ಒತ್ತಾ ಇದ್ದೀರಾ? ನೀನು ಅಯ್ಯೋ ಬಿಡಿ ಗೌಡ್ರೆ, ಬಿಡಿ ನೀವು. ಗೌಡ್ರೆ, ಯಾರಾದ್ರೂ ಹಿಂಗೆ ಹೆಂಡ್ರ ಕಾಲ್ನ ಗಂಡ ಒತ್ತಾರೆ, ಹಂಗೆಲ್ಲ ಮಾಡ್ಬಾರ್ದು, ಸುಮ್ಕಿರಿ ನೀವು. ಯಾಕೆ ಒತ್ತಬಾರ್ದು? ಒತ್ತದ್ರಲ್ಲಿ ತಪ್ಪೇನೈತೆ ಅಂತೀನಿ. ಗಂಡಸರು ಮಾತ್ರ ಆಚೆ ಓಡಾಡ್ಕೊಂಡು ಸುತ್ತಾಡ್ಕೊಬರ್ತಾರೆ, ಅವ್ರಿಗೆ ಮಾತ್ರ ಕಾಲು ನೋಯ್ತದೆ, ಅವ್ರಿಗೆ ಮಾತ್ರ ಕಾಲು ಒತ್ಬೇಕಾ? ಯಾಕೆ ಎಂಟಿದ್ದೀರಿ ಕಾಲಿಲ್ವೇ? ಅವ್ರಿಗೆ ನೋವಾಕಿಲ್ವೇ? ನೀವು ನಮಗೋಸ್ಕರ ಮನೇಲಿ ಕಷ್ಟಪಡ್ತಿರತಾನೆ, ಓಡಾಡ್ತಿರತಾನೆ, ಕಾಲು ನೋಯ್ತಾ ಇರ್ತಾನೆ, ಅಂದ್ಮೇಲೆ ಗಂಡ ಅದನ್ನು ಕಾಲು ಒತ್ತಿದ್ರೆ ಏನ್ ತಪ್ಪಾಯ್ತದೆ? ಆ ನೋವಾಗಬೇಕು ಅಂತಂದ್ರೆ ಕಾಲು ಒತ್ಬೇಕು. ಗೊತ್ತಾಯ್ಲಿ ತತ್ತಾರಮ್ಮಿ ಜಾಣೆ. ನನಗೇನ್ ಮಾಡಿದೀನಿ ಅಂತ ನನ್ನ ಕಾಲ್ ನೋವ್ತಿದೆ ಗೌಡ್ರೆ? ನನಗೆ ಯಾ ನೋವು ಇಲ್ಲ ಕಣಂತೆ, ಸುಮ್ಕೆ ಇರಿ ನೀವು. ಆಹಾ, ಮನೇಲಿ ಕೆಲಸ ಇದ್ರು ಇಲ್ದಲೇ ಹೋದ್ರೆ ಏಟೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಅದು ಅಲ್ದಲೆ ನಾವು ಆಚೆ ಹೋಗಿ ಕೆಲಸ ಮಾಡೋದಕ್ಕಿಂತ 2 ಡ್ರೆಸ್ ಇಲ್ಲೇ ಓಡಾಡಿರ್ತೀಯ. ಬಸ್ರಿ ಹೆಂಗ್ಸು ಆಟೆಲ್ಲ ಓಡಾಡಿದ್ರೆ ಕಾಲು ನೋವಾಗಿಲ್ವೇ? ಅನ್ಮೇಕೆ ಆ ಕಾಲ್ಗಳಿಗೆ ಎಷ್ಟು ನೋವಾಗಿರ್ಬೇಡ. ಅದಕ್ಕೆ ಕಾಲು ನೋವು ಹೋಗ್ಬೇಕು ಅಂತಂದ್ರೆ ನಾನು ಕಾಲು ಒತ್ತಾ ಇರ್ತೀನಿ. ಪ್ರತಿಯೊಂದು ಹೆಣ್ಣುನುವೆ ನಿಮ್ಮಂತ ಗಂಡನೇ ಸಿಗ್ಬೇಕು ಅಂತ ಬೇಡ್ಕೋತಾಳೆ ಗೌಡ್ರೆ. ಆದ್ರೆ ಯಾವ ಜನ್ಮದ ಪುಣ್ಯನೋ ಏನೋ ಕಾಣೆ, ನೀವು ನನಗೆ ಗಂಡನಾಗಿ ಸಿಕ್ಕಿದ್ದೀರ. ಆದ್ರೆ ನಾನ್ ನಿಮ್ಗೆ ತಕ್ಕೇಳ್ತಿ ಹೌದು ಇಲ್ವೋ? ಅದ್ಯಾಕಮ್ಮಿ ಹಂಗ ಅನ್ಕಂಡ್ಯಾ? ನಂದು ನಿಂದು ಜನ್ಮ ಜನ್ಮದ ಜೋಡಿ. ಗೌಡ್ರೆ, ನನ್ನಿಂದ ಏನಾದ್ರೂ ತೆಪ್ಪ? ನೀನೇನ್ ತಪ್ಪು ಮಾಡ್ಬಿಟ್ಟಿಯಮ್ಮೆ? ಒಂದ್ ವೇಳೆ ತಪ್ಪೇ ಮಾಡಿದ್ಯಾ ಅಂತ ಇಟ್ಕೋ, ಅದಕ್ಕೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ ಗಂಡ ಭದ್ರೇಗೌಡ ಅದನ್ನೆಲ್ಲ ಮನ್ಸಲ್ಲಿ ಮಾಡಿಕ್ಲಿಕ್ಕಿಲ್ಲ. ಏನೇ ತಪ್ಪು ಮಾಡಿದ್ರುವೆ ಅದನ್ನೆಲ್ಲ ಕ್ಷಮಿಸಿ ನಿನ್ ಜೊತೆಗೆ ಇರ್ತೀನಿ. ಅಯ್ಯೋ ಗೌಡ್ರೆ, ಏನ್ ಮಾಡಿದ್ರಿ? ನಮ್ಮ ಅವ್ವನ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರ ಪಾದ್ಗಳಿವು. ಮುತ್ ಕೊಟ್ರೆ ತಪ್ಪೇನಾಗಕ್ಕಿಲ್ಲ, ಸುಮ್ಕೆ ಇರಮ್ಮೆ. ಒಂದು ಸಣ್ಣ ಆಸೆ ಬದುಕ ನುಂಗಿದೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದೆ. ಬಾಗಲ್ ತಟ್ಲಾ? ಇನ್ನು ಜೋರ ತಟ್ಲಾ? ಯೋ ನೀನ್ ನಿಜ ಬಾ, ನಾನು ತರ್ತೀನಿ. ಯಾರು? ಬಾಗಲ್ ತೆಗೆರೆ. ಅಮ್ಮಮ್ಮನ ಈಟೋದಲ್ಲಿ ಯಾಕೆ ಇಲ್ಲಿ ಬಂದ್ರು? ಅದೇ ತಟ್ಲಾ, ಬಾಗಲ್ ತೆಗೆಕೆ. ತೆಗಿರ್ಲಾ?
ಏನು ಬೇಕಾಗಿಲ್ಲ ಕೂತ್ಕೊಂಡು ನಾನು ತೆಗಿತೀನಿ ಕಾಗೆ ಮುಕ್ಕಿ ಈಗ ಕೂತಿದ್ದಾಳು ತೆಗಿರ್ಲಾ ಅದೇ ಟೊಕ್ಲ ಬಾಗಿಲು ತೆಗಕ್ಕೆ ಏನಾಯ್ತಮ್ಮ ಬಾಗಿಲು ನೆಟ್ಟು ತೆಗಿಯಕ್ಕೆ ಬಿಡದಲ್ಲ ಹೆಂಗ್ ಕೂತ್ಕೊಂಬತ್ತಾ ಇದ್ದಿ ಈಗ ಅಂತದೇನಾಯ್ತು ಅಮ್ಮಮ್ಮ ನೀವು ನಿದ್ದೆ ಮಾಡೋದು ಬಿಟ್ಬಿಟ್ಟು ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ ಏಯ್ ಕೊಟ್ಲೆ ಯಾಕೆ ಅಮ್ಮಮ್ಮ ಬಂದಿರೋದೇನು ಮಾತಾಡ್ತಿಲ್ಲ ಯಾಕೇನಾಯ್ತಲ್ಲ ಬಾವಾ ಸ್ಯಾನೆ ದಿವಸದಿಂದ ಇವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಯಾವಾಗ್ಲೂ ನಿಮ್ಮ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ ಹೌದು ಅಂಟಮ್ಮ ನಿಮ್ಮಿಬ್ರು ತವ ಮಾತಾಡ್ಲೇಬೇಕು ಕರ್ಕೊಂಡು ಹೋಗಿ ಅಂದ್ರು ಅದಕ್ಕೆ ಕರ್ಕೊ ಬಂದು ಓಹ್ ಏನ್ ಮುಖ್ಯ ಏನಂತದ್ದು ಈ ಅಂಸಕ್ ಸೀರದ ಮುಂದೆ ಹಾಲಿಗೆ ಅದೇಟೇ ನೀರು ಬೆರೆಸಿದ್ರು ಅದು ಬರೀ ಹಾಲನ್ನೆಲ್ಲ ಹೀರ್ಕೊಂಡು ನೀರ್ ಹಂಗೆ ಬಿಡ್ತದಲ್ಲ ಹಂಗೆ ನೀನು ಆಗಿರೋ ಒಂದ್ ತೆಪ್ಪನ್ನ ಹೀರ್ಕೊಂಡ್ಬಿಟ್ಟು ಸರಿನಾಗಿ ಸಂಸಾಕಿಲ್ಲ ಅಂದ್ರೆ ಅದಂಗೆ ಕಂಡ್ಲಾ ನೋಡ್ಲಾ ಭದ್ರ ಅವಳು ಈ ಮನೆಗೆ ಮಾಡಿರೋ ಒಳ್ಳೆ ಕೆಲಸನ ಗೆಪ್ತಿಯಲ್ಲಿ ಮಾಡ್ಕೊಂಡು ಕೆಟ್ಟದ್ದನ್ನ ಸಂಸಿ ಅವಳ ಜೊತೆಗೆ ಬಾಳೋದನ್ನ ಕಲಿ ಕಾಗೆ ಮುಕ್ಕಿ ಹೋಗುದು ಅಂತ ಅಟ್ಟದ ಮೇಲೆ ಕತ್ಬೇಡ ಕೆಳಗೆ ಇರು ಓಹೋ ಹೋಗ್ಲದ್ ಕೂಡಲೇ ಮ್ಯಾಕ್ ಹೋಗಕ್ಕೆ ತೆಗ್ಲದ್ ಕೂಡಲೇ ಕೆಳಗ್ ಬರಕ್ಕೆ ನಾನೇ ನೀವಲ್ಲ ಬಿಡಿ ಮುಚ್ಚಿ ಯಾಕಂತ ದೂರ ಗುಟ್ಕೊಂಡು ನೋಡ್ತಾ ಇದ್ದಿ ಮೂಗಿನ ಮೇಲೆ ಗುದ್ದಿದ್ರೆ ಹಂಗೆ ರಕ್ತ ನಲ್ಲಿ ನೀರು ಬಂದಂಗೆ ಬಂದ್ಬಿಡ್ಬೇಕಂದ್ರೆ ಓಹೋ ನೀವು ಗುದ್ದಗಂಟ ನಾನೇನ್ ಕಳ್ಳೆ ಪುಡಿ ತಿಂತ ಇರ್ತೀನಾ ಆಹಾ ಮೂರಡಿ ದುರಂಕಾರ ನೋಡು ಆಹಾ ಆರಡಿ ಇದೇನ್ ದುರಾಂಕಾರ ಅಲ್ಲ ಸ್ವಾಭಿಮಾನ ದುರಾಂಕಾರ ತೋರ್ಸೋ ನಿಮ್ಮಂತ ಗಂಡಸರು ಮುಂದ್ಬಿಟ್ಟೆ ಹಿಂಗೆ ಆತ್ಮಾಭಿಮಾನದಿಂದ ಬದುಕಬೇಕು ಯೋ ಭದ್ರ ಲೇ ಇದ್ಯಾ ಇದನ್ನ ಮಾಮ ಹೇಳಿ ಏನು ಇಬ್ರು ದೃಷ್ಟಿಯಿಂದ ಮಾಡ್ತಿದ್ರಾ ಅಂಟಮ್ಮ ಏನ್ ಸಮಾಚಾರ ತಿರುತಿ ಹೆಚ್ಚಾಗ್ಬಿಟ್ಟಿರಂಗದೆ ಏಯ್ ಕ್ವಾಟ್ಲೆ ಸುಮ್ಕೆ ಬಾಯ್ ಬಂದಂಗೆ ಮಾತಾಡ ಇಂಥವಳನ್ನ ಪಿರುತಿ ಮಾಡಕ್ಕೆ ನಂಗೆ ತಲೆ ಕಟ್ಟಿಲ್ಲ ಪಿರುತಿ ಮಾಡ್ಲಿ ಅಂತ ಇಲ್ಲಿ ಯಾರು ಕಾಯ್ಕೊಂಡು ಕೂತಿಲ್ಲ ಅಣ್ಣಯ್ಯ ಹೇಳ್ಬೇಕು ಅಂದ್ರೆ ನನ್ನ ತಡಿಕೊಂಡು ಬಂದಿದ್ದು ಇವರೆಯಾ ಆ ಜೀವನದಾಗೆ ನಾನು ಮಾಡಿರೋದು ಅದೊಂದೇ ತಪ್ಪು ನೋಡು ಆ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದೀನಿ ನೋಡಿ ಇಬ್ರು ಸ್ವಲ್ಪ ಸುಮ್ಕೆ ಇರ್ತೀರಾ ಗಂಡ ಎಂಡ್ರು ಅಂದ್ರೆ ನಾನ್ ಮೇಲೂ ನೀನ್ ಕೀಳು ಅನ್ನೋದೆಲ್ಲ ಇರ್ಬಾರ್ದು ಇಲ್ಲಿ ಯಾರ ಮುಂದ್ಗಟೆನೂ ಸೋಲ್ತೀವಿ ಅನ್ನೋದು ಇರ್ಬಾರ್ದು ಪಿರುತಿ ಗೆದ್ದು ಸಂಬಂಧ ಉಳಿಬೇಕು ಅಂದ್ರೆ ಇಬ್ರು ಸೋತು ಗೆಲ್ಲಬೇಕು ಆಗ್ಲೆಯ ಬದುಕು ಬಂಗಾರ ಆಗೋದು ಭದ್ರ ನಾನು ಹೇಳೋ ಮಾತು ಕೇಳು ಸಂದಾಗಿ ಯೋಚನೆ ಮಾಡಿ ಒಪ್ಕ ಆಯ್ತು ಅಮ್ಮ ನಾನು ಒಪ್ಕೊತೀನಿ ಅಯ್ಯೋ ಮೊಮ್ಮಗನೇ ನಾನು ಹೇಳೋದಕ್ಕೆ ನೀನು ಒಪ್ಕೊಂಡ್ಬಿಟ್ಟಿಯಲ್ಲ ಅದು ಎಷ್ಟು ಖುಷಿ ಆಯ್ತದೆ ಗೊತ್ತಾ ನಂಗೆ ಅಂತೂ ಈ ಸಾಯೋ ಮುದುಕಿ ಮಾತಿಗೆ ಬೆಲೆ ಕೊಟ್ಬಿಟ್ಟು ನೀನ್ ಹೆಂಡ್ರ ಜೊತೆಗೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿಯಲ್ಲ ಏ ಅಮ್ಮಮ್ಮ ಯಾಕೆ ಹಿಂಗೆ ಆತು ಬಿಟ್ಟು ಆಡ್ತಾ ಇದ್ದಿ ಈಗ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕ ಆಮೇಕಿಂದ ಸಂತೋಷ ಪಡುವಂತೆ ಆಯ್ತಾ ಏನು ಇವಳಿಂದಾಗಿ ನನ್ನ ಒಟ್ಟಿಗೆ ಸ್ಯಾನೆ ಒಳ್ಳೇದಾಗದೆ ಅದನ್ನ ಈ ಜನ್ಮದಲ್ಲಿ ಮರೆಯಕ್ಕಿಲ್ಲ ಅದಕ್ಕೆ ಬೇಕಾದ್ರೆ ಕೈ ಮುಗ್ದು ಥ್ಯಾಂಕ್ಸ್ ಹೇಳ್ತೀನಿ ಅವ್ವ ತಾಯಿ ನೀನ್ ಮಾಡಿರೋ ಸಹಾಯಕ್ಕೆ ದೊಡ್ಡ ಥ್ಯಾಂಕ್ಸು ಹಂಗೆಯ ಇವ್ಳು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಂಗೆ ಮಾಡಿರೋ ಮೋಸನ ಈ ಜನ್ಮದಲ್ಲಿ ಮರೆಯಕ್ಕಾಗಕ್ಕಿಲ್ಲ ಅದನ್ನ ಕ್ಷಮಿಸಕ್ಕೂ ಆಗಕ್ಕಿಲ್ಲ ಬಿಡಿ ಹಂಗೆ ಇವ್ರಂದಿರೋ ಮಾತುಗಳನ್ನ ಜೀರ್ಣಿಸ್ಕೊಳ್ಳೋದಕ್ಕೂ ಆಗಕ್ಕಿಲ್ಲ ಅಕ್ಕೆಯ ಅವ್ರ ಕುಟೆ ಬದುಕಕ್ ಆಗಕ್ಕಿಲ್ಲ ಅಮ್ಮಮ್ಮ ನೋಡ್ಲೆ ಇದ್ಯಾ ಆಗಕ್ಕಿಲ್ಲ ಅಂತ ಕೂತ್ರೆ ಸಂಸಾರ ಮುಂದ್ ಸಾಗಕ್ಕಿಲ್ಲ ಕಣಪ್ಪ ಇಬ್ರು ನಾನೇ ಸರಿ ಅಂತ ನಿಂತ್ರೆ ಸಂಬಂಧ ಸೋಲ್ತದೆ ಅದೇ ಇಬ್ರಲ್ಲಿ ಒಬ್ರು ಸರಿ ಇಬ್ರು ಅಂತ ಹೇಳ್ಬಿಟ್ರೆ ಸಂಬಂಧ ಗೆಲ್ತದೆ ಸಂಸಾರ ಉಳಿತದೆ ತೆಪ್ಪು ಮಾಡಿದ ದಿನಗಳನ್ನ ಬಿಟ್ಬಿಡಿ ಒಬ್ರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ಕಾಗಲ್ಲ ಅನ್ನೋ ದಿನಗಳನ್ನ ನೆನಪಿಸ್ಕೊಳ್ಳಿ ಕೋಪ ಬದಿಗಿಟ್ಟು ನೆನಪುಗಳನ್ನ ಪ್ರಶ್ನೆ ಮಾಡಿ ಸಂಬಂಧ ಉಳಿಸೋ ಉತ್ತರ ಅಲ್ಲೇ ಇರ್ತದೆ ಅಮ್ಮಮ್ಮ ನೆನಪುಗಳಿಗೆ ಪ್ರಶ್ನೆ ಮಾಡಿದ್ರೆ ಬರೀ ಸಿಹಿ ಮಾತ್ರ ಅಲ್ಲ ಅಮ್ಮಮ್ಮ ಅನುಭವಿಸಿರೋ ನೋವು ಅವಮಾನ ಒಂಟಿಯ ಕೂತು ಹತ್ತಿರೋ ರಾತ್ರಿಗಳೇ ನೆನಪಿಗೆ ಬರ್ತದೆ ಅವಾಗ ಒಳ್ಳೆಕ್ಕಿಂತ ಕೆಟ್ಟದೇ ಜಾಸ್ತಿ ಕಾಣೋದು ಅಂತ ನೆನಪುಗಳ ಮೇಲೆ ಸಂಬಂಧ ಕಟ್ಟೋದಕ್ಕಾಗ್ಲಿ ಇವ್ರ ಜೊತೆ ಬದುಕೋದಕ್ಕಾಗ್ಲಿ ನನಗಿಷ್ಟ ಇಲ್ಲ ಏಯ್ ನೀನೇನೇ ಇಷ್ಟ ಇಲ್ಲ ಅಂತ ಹೇಳೋದು ಈಗ ಹೇಳ್ತೀನಿ ಕೇಳಿಸ್ಕ ನನಗೆ ಮೋಸ ಮಾಡಿ ವಂಚನೆ ಮಾಡೋದ್ರಿಂದ ದೂರ ಇದ್ದು ರಾಜನ್ ತರ ಬದುಕ್ತಾವ್ನಿ ನೆಮ್ಮದಿನ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಯಾರು ಮುಂದ್ಗುಟ್ಟೆನೋ ಸೋತು ಅವಮಾನ ಅನ್ಭವಿಸೋದಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಈ ಪ್ರಯತ್ನ ಇಲ್ಲಿಗೆ ಬಿಟ್ಬಿಟ್ಟು ಸುಮ್ಕೆ ತಿನ್ ಮಲ್ಕೋಗಾಯ್ತಾ ಅಂದ್ರೆ ಇದೇ ನಿನ್ ಕೊನೆ ನಿರ್ಧಾರವೇ ಮೊದ್ಲು ಇದನೆಯ ಕೊನೆನೂ ಇದನೆಯ ನಿಂದು ನಂದು ಅದೇ ಕೊಟ್ಲೆ ಕರ್ಕೊಂಡೋಗ್ಲಾ ಲೇ ನಿಂಗೆ ಹೇಳ್ತಾರೆ ಕರ್ಕೊಂಡೋಗ್ಲಾ ನಾನು ಏಟ್ ಹೇಳಿದ್ರು ಕೇಳ್ದೆ ಬಂದೆ ಈಗ ನೋಡ್ದ ನಿಂಗೆ ಗೇಟ್ ಬೆಲೆ ಕೊಟ್ಟಾರಂತ ಸುಮ್ಕೆ ನಡಿ ಬಾ ಮಾಮ ಬಾ ಅತ್ತೆ ಹಾಲ್ ತಕೊಳ್ಳಿ ಅತ್ತೆ ನಿಮ್ ಬ್ಯಾಸರಕ್ಕೆ ಕಾರಣ ಏನು ಅಂತವಾ ನಂಗೆ ಅರ್ಥ ಆಯ್ತದೆ ಒಂದೊಂದ್ಸಲ ಪರಿಸ್ಥಿತಿ ಅನ್ನೋದು ನಮ್ ಜೊತೆಲಿರೋರ್ನೇ ನಿಷ್ಠುರ ಮಾಡ್ಬಿಡ್ತದೆ ಒಂದ್ ಸಮಯದಲ್ಲಿ ವಿದ್ಯಾಭದ್ರ ಹೆಂಗಿದ್ರು ಎಷ್ಟೊಂದ್ ಜನ ಅವ್ರಿಬ್ರಿಗೂ ದೃಷ್ಟಿ ತೆಗಿರಿ ಅಂತ ನನ್ ತವನೇ ಬಂದು ಹೇಳ್ತಾ ಇದ್ರು ಆದ್ರೆ ಇವಾಗ ಅವರಯ್ಯ ಮೋನಾ ಸರಿ ಅತ್ತೆ ಅತ್ತೆ ಹಾಲು ಅಜ್ಜವ ಇನ್ನು ಅದನ್ನೇ ಯೋಚನೆ ಮಾಡ್ತಾ ಇದ್ಯಾ ಅಲ್ಲ ಕಣ್ಲಾ ಕ್ವಾಟ್ಲೆ ಈಟ್ ವಯಸ್ಸಾಗಿರೋ ಅಜ್ಜಿ ಬಂದು ತಮ್ಮ ತಾವ ಕೇಳ್ಕೊತಾಳೆ ಅಂತನಾದ್ರು ಅವ್ರಿಬ್ರು ಮನಸ್ಸು ಕರಗ್ಲಿಲ್ವಲ್ಲ ಮುಖ ಕೊಡ್ದವ್ರಂಗೆ ನಾವಿಬ್ರು ಒಂದಾಗಕ್ಕಿಲ್ಲ ಅಂತ ಹೇಳಿ ನನ್ನ ಮಾತಿಗೆ ಬೆಲೆ ಕೊಡ್ದವ್ರಂಗೆ ನಡ್ಕೊಂಡ್ಬಿಟ್ರು ಅಜ್ಜವ ಏನೋ ಪರಿಸ್ಥಿತಿ ಕೋಪದಲ್ಲಿ ಮಾತಾಡ್ಬಿಟ್ರು ಆಯ್ತಯ್ಯ ಅವ್ರು ನಿನ್ ಮಾತು ಕೇಳ್ದೆ ಎಲ್ಲಿಗೆ ಹೋದಾರೋ ನಡಿ ಮನಿಕೋ ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ಹೆಂಗ್ ತಾನೇ ಮನಿ ಕಳ್ಳನ ಹೇಳು ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರುವೆ ನಂಗೆ ಬರೀ ಇವ್ರಿಬ್ರದೇ ಚಿಂತೆ ಕಣ್ಲಾ ಏನು ಮಾಡಕ್ಕಾಗಕ್ಕಿಲ್ಲ ಅಜ್ಜವ ಕೆಲವೊಂದ್ಕಿತ ನಮ್ ಕೈಲಿ ಏನಿರ್ತದೆ ಹೇಳು